ಸೇಡಂ ತಾಲೂಕಿನ ಗುಲ್ಬರ್ಗ ಜಿಲ್ಲೆಯ ಒಬ್ಬ ಮಾಲ್ಕೇಡ್ ಅಂತ ಊರು, ಅಲ್ಲೇ ಭಾಗ್ಯವತಿ ಅಕ್ಕಿಮಠ್ ಅಂತ ಹೇಳಿ ಲೈಬ್ರರಿಯನ್ನವರು ಗ್ರಾಮ ಪಂಚಾಯಿತಿಯಲ್ಲೂ, ಗ್ರಾಮ ಪಂಚಾಯಿತಿ ಲೈಬ್ರರಿ ಬಗ್ಗೆ ನಮ್ಮ ರಾಜೇಂದ್ರ ಕುಮಾರ್ ಆಮೇಲೆ ಹೇಳ್ತಾರೆ ಅದನ್ನ. ಸೊ ನಾನು ಈಗ ಮೊದಲನೇದಾಗಿ ಆ ಒಬ್ಬ ಭಾಗ್ಯವತಿಯವರಿಗೆ ಯಾಕೆ ಸುಸೈಡ್ ಮಾಡಿಕೊಂಡ್ರು, ಲೈಬ್ರರಿಯಲ್ಲೇ ಸುಸೈಡ್ ಮಾಡ್ಕೊಂಡಿದ್ದಾರೆ. 3 ತಿಂಗಳಿಂದ ಅವರಿಗೆ ಯಾವುದೇ ಸಂಬಳವನ್ನು ಕೊಟ್ಟಿಲ್ಲ. ಬರೀ ಸಂಬಳದ ಒಂದಾದ್ರೆ ಜರ್ನಲ್ಸ್ ಏನೇನು ಮ್ಯಾಗಝಿನ್ಸ್ ಎಲ್ಲ ಬರ್ತಿದ್ವು, ಅದ್ರದ್ದು ಕೂಡ ಸರ್ಕಾರದಿಂದ ಯಾವ ದುಡ್ಡು ಬರ್ತಾ ಇರ್ಲಿಲ್ಲಂತೆ. ಅವರೇ ತಮ್ಮ ದುಡ್ಡು ಹಾಕಿಬಿಟ್ಟು, ಯಾಕಂದ್ರೆ ಇಲ್ಲಾಂದ್ರೆ ಹಳ್ಳಿಯಲ್ಲಿ ಜನ ಗಲಾಟೆ ಮಾಡ್ತಾರೆ ಅಂತ ತಿಳ್ಕೊಂಡು ಅವರೇ ದುಡ್ಡು ಹಾಕಿಬಿಟ್ಟು ಅಲ್ಲಿ ಪೇಪರ್ಸ್ಗಳನ್ನ ದಿನಪತ್ರಿಕೆಗಳು ತರಿಸೋದು ಈ ಥರದೆಲ್ಲ ಮಾಡಿ ಕೊನೆಗೆ ಫ್ಯಾಮಿಲಿಯಿಂದ ತುಂಬಾ ತೊಂದರೆ ಆಗಿ, ಮಗಳು ಬೇರೆ PUC ಓದ್ತಾ ಇದ್ದಾಳೆ, 3 ತಿಂಗಳ ಸಂಬಳ ಇಲ್ಲ. ಜೊತೆಗೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು PDO ಇರ್ಬೋದು, ಅಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿರ್ಬೋದು, ಸಾಕಷ್ಟು ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರಂತೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ. ಇದು ಯಾವಾಗ ವಿಷಯ ನಮಗೆ ಗೊತ್ತಾಯ್ತಂದ್ರೆ, ಅವರು ಡೆತ್ ಆದ ತಕ್ಷಣ ನಾವು ಗೂಗಲ್ ಮೀಟ್ ಮಾಡಿದ್ವಿ. ಆ ಗೂಗಲ್ ಮೀಟ್ ಅಲ್ಲಿ ಸುಮಾರು ಗ್ರಾಮ ಪಂಚಾಯತ್ ಲೈಬ್ರರಿಯನ್ಸ್ ಎಲ್ಲ ಭಾಗವಹಿಸಿ ಅವರವರ ಅನಿಸಿಕೆಯನ್ನ ಹೇಳಿದ್ರು. ಕೆಲವೊಂದು ಕಡೆ ವರ್ಷಕ್ಕೆ ಒಂದ್ಸಲ ಸಂಬಳ ಆಗತ್ತಂತೆ. ಸೊ ಅವ್ರ ಸಂಬಳ ಬರೋದೇ 12,000 ಪ್ಲಸ್ ಒಂದು 6,200 ಎಲ್ಲ ಸೇರಿ ಒಂದು 18,000 ಚಿಲ್ಲರ ಸಂಬಳ ಬರುತ್ತೆ. ಅದನ್ನೇ 3 ತಿಂಗಳ 6 ತಿಂಗಳ ಕೊಟ್ಟು ಪೇಪರ್ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಕೊಡಲ್ಲ. ಇದೆಲ್ಲ ಆಗಿದ್ದು ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮೊದಲು ಪಬ್ಲಿಕ್ ಲೈಬ್ರರಿ ಇರ್ತಿದ್ದು, ಆಮೇಲೆ ಅದು ಆ ಕಡೆಯಿಂದ ಶಿಫ್ಟ್ ಆಗಿ ಇವೆಲ್ಲವೂ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇವಾಗ. ಸೊ ಇದಕ್ಕೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈಗ ಇಮಿಡಿಯೇಟ್ ಸೋಮವಾರದಿಂದ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಇದನ್ನೊಂದು ಧರಣಿ ಸತ್ಯಾಗ್ರಹ ಮಾಡಬೇಕೆಂದು ವಿಚಾರ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ 3 ತಿಂಗಳಿಂದ ಸಂಬಳ ಬಂದಿರಲಿಲ್ಲ, ಅವರ ಮಕ್ಕಳು ಫೀಸ್ ಕಟ್ಟಬೇಕಾಗಿತ್ತು. ಎಲ್ಲ ಒತ್ತಡವನ್ನು ತಾಳಲಾರದೆ ಅವರು ಗ್ರಂಥಾಲಯದಲ್ಲೇ ಫ್ಯಾನಿಗೆ ನೇಣು ಹಾಕೊಂಡು ಅವರು ಜೀವ ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಶೋಚನೀಯ ಸಂಗತಿ. ಇದೇ ಒಂದು ದೊಡ್ಡ ಇಲಾಖೆಯಾಗಿದ್ದರೆ ಅಥವಾ ದೊಡ್ಡ ಅಧಿಕಾರಿ ಆಗಿದ್ದರೆ, ಹಿಂದೆ DYSP ಮರ್ಕೆಲದಲ್ಲಾದಾಗ ಇವೆಲ್ಲ ನೋಡಿದ್ದೀರಾ, ಸಾಕಷ್ಟು ಒತ್ತಡ ಬರ್ತಿತ್ತು ಸರ್ಕಾರದ ಮೇಲೆ. ಆದರೆ ಗ್ರಂಥಾಲಯ ಇಲಾಖೆ ಬಹಳ ನೆಗ್ಲೆಕ್ಟೆಡ್ ಇಲಾಖೆ ಆಗಿರೋದ್ರಿಂದ, ಅದರಲ್ಲೂ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳು ಕೂಡ ನೆಗ್ಲೆಕ್ಟೆಡ್ ಸ್ಥಿತಿಯಲ್ಲಿ ಇರೋದ್ರಿಂದ ಅದು ಅಷ್ಟಾಗಿ ಬೆಳಕಿಗೆ ಬರ್ತಾ ಇಲ್ಲ. ಸರ್ಕಾರ ಕೂಡ ಅಷ್ಟಾಗಿ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗೆ ನಿಮ್ಮ ಮೂಲಕ ನಾನು ಕೋರೋದೇನಂತಂದ್ರೆ, ದಯವಿಟ್ಟು ಸರ್ಕಾರದ ಗಮನಕ್ಕೆ ಬರುವ ರೀತಿಯಲ್ಲಿ ತಾವು ಇದಕ್ಕೆ ಸಾಕಷ್ಟು ಮಾಹಿತಿಯನ್ನ ಮಹತ್ವವನ್ನು ಕೊಟ್ಟು ಈ ಮಾಹಿತಿಯನ್ನು ತಲುಪಿಸ್ಬೇಕಾಗಿ ನಾನು ತಮ್ಮಲ್ಲಿ ಕೋರ್ತಾ ಇದ್ದೆ. ಇವತ್ತಿನ ದಿವಸ ಈ ಒಂದು ಹೆಣ್ಣುಮಗಳು ಅಷ್ಟು ಮಕ್ಕಳು ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳನ್ನ ಬಿಟ್ಟು ಸೂಸೈಡ್ ಮಾಡ್ಕೊಳ್ಳುವಂತ ಒಂದು ಮಟ್ಟಕ್ಕೆ ಹೋಗಿರ್ಬೇಕಂದ್ರೆ ಅವಳು ಅನುಭವಿಸಿರ್ತಕ್ಕಂಥ ಯಾತನೆ ಬೇರೆ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ. ನಮ್ಮ ಅಕ್ಕ ತಂಗಿ ಇರ್ಬೋದು, ಬೇರೆ ಯಾರಾದ್ರೂ ಇರ್ಬೋದು, ಯಾವುದೇ ಹೆಣ್ಮಕ್ಳಿಗೂ ಬರೋದು ಬೇಡ. ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹೆಣ್ಮಕ್ಳಿಗೆ ಅಷ್ಟೊಂದು ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕೆಳಮಟ್ಟದಲ್ಲಿ ಇರ್ತಕ್ಕಂಥ, ಕೆಳ ಸ್ತರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಮೊದಲನೇದಾಗಿ ಇದು ಗ್ರಂಥಾಲಯ, ನಮ್ಮ ರಾಜ್ಯ ಗ್ರಂಥಾಲಯ ಏನಿದೆ ಅಲ್ಲಿಂದ ಅವರಿಗೆ ನೇರವಾಗಿ ಹಣ ಪಾವತಿ ಆಗ್ತಾ ಇತ್ತು. ಈಗ ಇದನ್ನ ಪಂಚಾಯತಿ ಲೆವೆಲ್ ಅಲ್ಲಿ RDPI ಡಿಪಾರ್ಟ್ಮೆಂಟ್ಗೆ ಕಳಿಸಿರೋದ್ರಿಂದ ಅಲ್ಲಿ ಅವರು ಪ್ರತಿ 3 ತಿಂಗಳಾದ್ರೂ ಅವ್ರು ಸಂಬಳ ಸಿಗೋದಿಲ್ಲ. ಆಗ ಸಿಗ್ಬೇಕಾದ್ರೂ ಕೂಡ ಅಲ್ಲಿ ಅಧ್ಯಕ್ಷರನ್ನ ಮತ್ತೆ PDOಗಳನ್ನ ಪ್ಲೀಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅವರಿಗೆ ಗೋಗರದ್ದು ಅವ್ರ ಕೈ ಕಾಲು ಹಿಡಿದು ಅವ್ರು ಸಂಬಳ ಪಡ್ಕೊಳ್ಬೇಕಂತ ಪರಿಸ್ಥಿತಿ ಬಂದಿದೆ. ಈ ನಿಟ್ಟಿನಲ್ಲಿ ಅವರು ಮಕ್ಕಳನ್ನ ಓದ್ಸಕ್ಕಾಗತ್ತೆ ಇಲ್ಲ. ಈ ಸಣ್ಣ ಗ್ರಂಥಾಲಯಗಳನ್ನ ಇವರು ಹೇಳಿದಾಗೆ 1 ವರ್ಷಕ್ಕೊಂದ್ಸಲ ಇವರು ಪೇಪರ್ ಬಿಲ್ಗಳನ್ನ ಕೊಡ್ತಾರೆ. ಬರೋ ಅಲ್ಲಿ ಓದಿದ್ರು ಕೇಳ್ತಾರೆ, ಪೇಪರ್ ಇಲ್ಲ, ಮ್ಯಾಗಝಿನ್ಸ್ ಇಲ್ಲ, ಏನಮ್ಮ ಲೈಬ್ರರಿ ನಡೆಸ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ. ಇಲ್ಲ, ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ಹೋಗುತ್ತೆ. ಇಲ್ಲಿಂದ ಸಂಪನ್ಮೂಲಗಳನ್ನ ಅವರು ಕರೆಕ್ಟ್ ಟೈಮ್ ಆಗಿ ನ್ಯೂಸ್ ಪೇಪರ್ ಮ್ಯಾಗಝಿನ್ಸ್ಗಳನ್ನ ತರಿಸ್ಕೊಟ್ರೆ ಇವ್ರ ಕೈಯಿಂದ ದುಡ್ಡು ಹಾಕಿ ತರಿಸ್ಕೊಡ್ಬೇಕಂತ ಪರಿಸ್ಥಿತಿ ಇದೆ. ಇವರು ಲೈಬ್ರರಿಗಳಲ್ಲಿ ನಿರ್ವಹಣೆ ಮಾಡ್ತಾರ, ಮನೆ ಕಡೆಗೆ ಇವ್ರ ಜೀವನಗಳನ್ನ ನಿರ್ವಹಣೆ ಮಾಡಕ್ಕಾಗತ್ತಾ? ಈ ಒಂದು ಪ್ರೆಷರ್ ಇರ್ತದೆ. ಇದ್ರ ಮಧ್ಯೆ ಸರ್ಕಾರಿ ಅಧಿಕಾರಿಗಳು PDOಗಳು ಕೊಡ್ತಾ ಇರೋಂಥ ಕಿರುಕುಳ ಮಹಾನ್ ಕಿರುಕುಳ ಆಗಿದೆ. ಜೊತೆಗೆ ಅಧ್ಯಕ್ಷರುಗಳು ಅದೇ ಊರಿನವರಾಗಿರ್ತಾರೆ, ಹೆಚ್ಚು ಕಡಿಮೆ ಆಯಾ ಗ್ರಾಮ ಪಂಚಾಯತಿಗಳಲ್ಲೇ ಕೆಲಸ ಮಾಡುವಂತ ಮಹಿಳೆಯರು ಅಲ್ಲಲ್ಲೇ ಹೆಚ್ಚಿರ್ತಾರೆ. ಹೆಚ್ಚು ಈ ಗ್ರಾಮ ಪಂಚಾಯತಿ ಲೈಬ್ರರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಆದ್ರೆ ಅವ್ರು ಸಿಗಂತ ಸವಲತ್ತುಗಳು, ಉದಾಹರಣೆಗೆ 7 ಗಂಟೆ ತನಕ ಕೆಲಸ ಮಾಡಬೇಕಾಗುತ್ತೆ ಸಂಜೆ ಟೈಮ್. ಇವರು ಮಲೆನಾಡು ಅಥವಾ ದಕ್ಷಿಣ ಕನ್ನಡ ಅಥವಾ ಕೊಡಗು ಇಂಥ ಕಡೆ
7 ಗಂಟೆಗೆ ದೂರದಲ್ಲಿ ಎಲ್ಲೆಲ್ಲೋ ಮನೆಗಳಿರ್ತವೆ, ಅಲ್ಲಿಗೆ ಒಬ್ಬೊಬ್ರು ಮಹಿಳೆಯರು ಹೋಗ್ಬೇಕಾದ್ರೆ ಅವರು ಅನುಭವಿಸ್ತಕ್ಕಂಥ ಯಾತನೆ, ನೋವು, ಕಷ್ಟ ಯಾರಿಗೆ ಹೇಳ್ಕೊಂಡಿದ್ದಾರೆ ಅವರ ವರ್ಕಿಂಗ್ ಪ್ಲೇಸ್ ಅಲ್ಲಿ. ಇದು ಸರ್ಕಾರ ಕಾರ್ಯದ ಒತ್ತಡ ಮತ್ತೆ ಆರ್ಥಿಕ ಮುಗ್ಗಟ್ಟು. ಸರ್ಕಾರ ನಿಗದಿತ ವೇಳೆಯಲ್ಲಿ ಅವ್ರ ಸಂಬಳ ಮತ್ತೆ ಅವರ ಯೋಗಕ್ಷೇಮನ ವಿಚಾರಿಸಿದ್ರೆ ಬಹುಶಃ ಈ ಘಟನೆ ಆಗ್ತಿರ್ಲಿಲ್ಲ, ಇದು ತಪ್ಪಿಸ್ಬೋದಿತ್ತು ಅನ್ನೋದಂಥದ್ದು ನನ್ನ ಭಾವನೆ. ಮತ್ತೆ ಇವತ್ತು RDPR ಕೊಟ್ಟಿರೋದ್ರಿಂದ ಒಂದು ಕಡೆ ಜನಪ್ರತಿನಿಧಿಗಳ ಸಮಸ್ಯೆ ಅಂದ್ರೆ ಏನು ಚುನಾಯಿತ ಪ್ರತಿನಿಧಿಗಳು ಮತ್ತೆ ಇನ್ನೊಂದು ಕಡೆ PDOಗಳು ಇವರ ಮಧ್ಯದಲ್ಲಿ ಈ ರೀತಿಯ ನೌಕರರಿಗೆ ಬಹಳ ರೀತಿಯ ತಾಂತ್ರಿಕ ಸಮಸ್ಯೆ ಆಗ್ತಿದೆ. ನಿಗದಿತ ಸಮಯದಲ್ಲಿ ಸಂಬಳ ನೀಡದೇ ಇರುವಂತದ್ದು ಒಂದು ದುರ್ದೈವ. ಮತ್ತೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ನಿಜವಾಗೂ ಅಸಂಘಟಿತ ವಲಯ ಏನಿದೆ, ಕಾರ್ಮಿಕರು ಇವತ್ತು ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಮೂಲಭೂತ ಸೌಕರ್ಯಗಳನ್ನ, ಇವರ ಮೂಲಭೂತ ಹಕ್ಕುಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ನಮ್ಮೊಟ್ಟಿಗೆ ಭಾಗಿಯಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಹಾಗಾಗಿ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳು, ಬೆಂಗಳೂರಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಒಬ್ರು ಗ್ರಂಥಪಾಲಕರಿಲ್ಲ. ಇವತ್ತು ಏನು ರಾಜ್ಯ ಪ್ರತಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯಗಳನ್ನ ಮಾಡಿದೆ, ಎಲ್ಲೂ ಯಾವುದೇ ನೇಮಕಾತಿ ಆಗದೇನೆ ಗೆಸ್ಟ್ ಲೈಬ್ರರಿನಾಗಿ ತಗೊಂಡಿದ್ದಾರೆ. ಅವರು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೂ ಸಂಬಳ ಇಲ್ಲ. ಭವಿಷ್ಯ ಈ ವ್ಯಾಧಿ ಕಾಲೇಜ್ ಲೈಬ್ರರೀಸ್ಗೆ ಮತ್ತೆ ವಿಶ್ವವಿದ್ಯಾಲಯದ ಲೈಬ್ರರೀಸ್ಗೂ ಮುಂದುವರಿಬಹುದೇನೋ ಅಂತ ನಮ್ಮ ಆತಂಕ ಆಗಿದೆ. ಏನು ಅವರಿಗೆ ವಾರ್ಷಿಕ ಮಂತ್ಲಿ ಸಂಬಳ ಕೊಡಬೇಕು, ಅದನ್ನ ನಿಗದಿತ ಸಮಯದಲ್ಲಿ ಕೊಟ್ಟರೆ ಇಂಥ ಅವಘಡಗಳನ್ನ ತಪ್ಪಿಸಬಹುದು ಅಂತ ನಾನು ಭಾವಿಸ್ತೇನೆ. ಅಥವಾ ಗ್ರಂಥಪಾಲಕರ ಸಮಸ್ಯೆಗಳ ಬಗ್ಗೆ ಈಗ ಕಾಡದೇವ್ರ ಮಿಟ್ಸರಾಗಲಿ, ರಾಜೇಂದ್ರ ಕುಮಾರ್ ಸರ್ ಆಗಲಿ ಹೇಳಿದ್ದಾರೆ. ಇದು ಒಂದೇ ಭಾಗ ಅಲ್ಲ, ಎಲ್ಲ ಭಾಗಗಳಲ್ಲಿಯೂ ಕೂಡ ಗ್ರಂಥಾಲಯ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೂ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಇವತ್ತು ಗ್ರಾಮ ಪಂಚಾಯತ್ ಲೈಬ್ರರಿಯವರು ಸೂಸೈಡ್ ಮಾಡ್ಕೊಂಡಿರ್ಬೋದು, ನಾಳೆ ಕಾಲೇಜ್ ಲೈಬ್ರರಿಗಳು ಸೂಸೈಡ್ ಮಾಡ್ಕೊಂಡಿರ್ಬೋದು. ಯಾಕೆ ಅಂತಂದರೆ ಕಳೆದ 10 ವರ್ಷಗಳಿಂದ ಕಾಲೇಜ್ ಲೈಬ್ರರಿಯನ್ಗಳನ್ನ ಫಿಲಪ್ಪೇ ಮಾಡಿಲ್ಲ. ಒಂದೊಂದು ಲೈಬ್ರರಿನ 2-3 ಲೈಬ್ರರಿನ ಒಬ್ಬ ಲೈಬ್ರರಿಯನ್ನು ನೋಡಬೇಕು, 30 ಕಿಲೋಮೀಟರ್, 3 ದಿನ ಒಂದು ಲೈಬ್ರರಿ 30 ಕಿಲೋಮೀಟರ್ ಆದಮೇಲೆ ಇನ್ನೊಂದು ಲೈಬ್ರರಿ ನೋಡುವಂಥ ಪರಿಸ್ಥಿತಿಗಳನ್ನ ಇದಕ್ಕೆ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರದಿಂದ ಪ್ರೊಫೆಸರ್ ಪೋಸ್ಟ್ಗಳನ್ನ ಅಂದರೆ ಲೆಕ್ಚರರ್ ಪೋಸ್ಟ್ಗಳನ್ನ ಫಿಲಪ್ ಮಾಡಿದ್ರು ಕೂಡ ಲೈಬ್ರರಿ ಪೋಸ್ಟ್ಗಳನ್ನ ಫಿಲಪ್ ಮಾಡಿಲ್ಲ. ಇವತ್ತಿನವರೆಗೂ ಕಳೆದ 10 ವರ್ಷಗಳಿಂದ ಗ್ರಂಥಾಲಯ ವಿಜ್ಞಾನದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಒಂದು ಕಡೆಯೂ ಸರ್ಕಾರಿ ನೌಕರಿಯಲ್ಲಿ ಜಮಾ ಆಗ್ತಾ ಇಲ್ಲ. ಇನ್ನು ಪ್ರೈವೇಟ್ ಕಾಲೇಜುಗಳಿಗೆ ಹೋದರೆ 5,000, 10,000, 15,000 ಸಂಬಳ ಕೊಡ್ತಾರೆ, ಅವ್ರು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬೊಬ್ಬರಾಗಲಿ 30, 35 ವರ್ಷ, 40 ವರ್ಷ ಆದರೂ ಮದುವೆ ಆಗಲಾಗ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಬಿಗಿನಿಂಗ್ ಮಾಡ್ತಾ ಇದ್ದೀವಿ. ಕಾಡದೇವ್ರ ಸರ್ ಹೇಳ್ದಂಗೆ ಇದು ಒಟ್ಟಾರೆಯಾಗಿ ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಗಬೇಕು.